ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಯೂಟ್ಯೂಬಲ್ಲಿ ಹೆಚ್ಚು ದುಡ್ಡು ಬರಬೇಕು ಅಂತಂದರೆ ಈ ಟ್ರಿಕ್ನ ಫಾಲೋ ಮಾಡಿ ಅಂತ. ಏನಪ್ಪ ಅಂಥ ಟ್ರಿಕ್ಕು, ಹೆಚ್ಚು ದುಡ್ಡು ಬರೋವಂಥ ಟ್ರಿಕ್ಕು ಅಂತಂದರೆ ಹೇಳ್ತೀನಿ ನಾನು. ಸಮಾಧಾನವಾಗಿ ವಿಡಿಯೋನ ನೋಡಿ ಕಂಪ್ಲೀಟಾಗಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ಅಮೃತ ಸರ್ವೆ ಅಂತ ಅಂದ್ಬಿಟ್ಟು ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಇನ್ನು ವಿಷಯಕ್ಕೆ ಬರೋದಾದರೆ, ಯೂಟ್ಯೂಬಿಂದ ಹೆಚ್ಚು ದುಡ್ಡು ಮಾಡೋದಕ್ಕೆ ಈ ಟ್ರಿಕ್ನ ಫಾಲೋ ಮಾಡಿ. ಏನದು ಅಂಥ ಟ್ರಿಕ್ಕು ಅಂತಂದರೆ, ಈಗ ನಾರ್ಮಲಾಗಿ ಎಲ್ರಿಗೂ ಗೊತ್ತಿರೋದೆ, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆದಮೇಲೆ ವೀಡಿಯೋಗಳಲ್ಲಿ ಆ್ಯಡ್ಗಳು ರನ್ ಆಗುತ್ತೆ, ಅದರಿಂದ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು. ಹೌದು, ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ. ಅದರಲ್ಲೇನು ಹೊಸದಾಗಿ ಅಂತಂದರೆ ಅದರಲ್ಲಿ ಒಂದು ಟ್ವಿಸ್ಟ್ ಇದೆ, ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಡ್ಸ್ಗಳಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ, ಅದು ತಿಳ್ಕೊಂಡ್ರಿ ಅಂತಂದರೆ ನೀವು ಯೂಟ್ಯೂಬಲ್ಲಿ ಹೆಚ್ಚಾಗಿ ದುಡ್ಡನ್ನ ಅರ್ನ್ ಮಾಡ್ಬೋದು. ಯಾವ ಥರ ಅದು ಅಂತ ನಾನು ಹೇಳ್ತೀನಿ ಇವಾಗ. ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸಿಂದ ಬರುತ್ತೆ ಅರ್ನಿಂಗು, ಶಾರ್ಟ್ಸಿಂದನೂ ಬರುತ್ತೆ, ಮತ್ತು ಲೈವಿಂದ ಕೂಡ ಬರುತ್ತೆ. ಲೈವಿಂದ ಮಾಮೂಲಿಯಾಗಿ ಗೊತ್ತಿರೋದೇ ಮೆಂಬರ್ಶಿಪ್. ಲೈವ್ ಮಾಡೋವಾಗ ಏನು ಅರ್ನಿಂಗ್ ಆಗುತ್ತಲ್ಲ, ಮೆಂಬರ್ಶಿಪ್ಪು, ಸೂಪರ್ ಚಾಟು, ಸೂಪರ್ ಥ್ಯಾಂಕ್ಸು, ಇವಾಗ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ ಗಿಫ್ಟ್ ಅಂತ ಅಂದ್ಬಿಟ್ಟು, ಇದರಿಂದ ಎಲ್ಲನೂ ಅರ್ನಿಂಗ್ ಬರುತ್ತೆ. ಅದು ಬಿಟ್ಟು ಲೈವ್ ಮುಗಿದ ಮೇಲೆ ಯಾರಾದರೂ ಲೈವನ್ನು ನೋಡಿದ್ರೆ ಅದರಲ್ಲಿ ಆ್ಯಡ್ಗಳು ರನ್ ಆಗೋದ್ರಿಂದ ಕೂಡ ಬರುತ್ತೆ ರೆವಿನ್ಯೂ ಆಯಿತಾ. ಅದು ತುಂಬ ಕಮ್ಮಿ ಬರುತ್ತೆ. ಮತ್ತು ಶಾರ್ಟ್ಸಿಂದನೂ ಬರುತ್ತೆ. ಶಾರ್ಟ್ಸು ಗೊತ್ತಿರೋದೇ, ನಿಮಗೆ ತುಂಬ ಲಕ್ಷಗಟ್ಟಲೆ ವ್ಯೂಸ್ ಜಾಸ್ತಿ ಹೋಗಬೇಕು, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರಬೇಕು, ಆವಾಗಲೇ ನಿಮಗೇನೋ ಅಷ್ಟೋ ಅರ್ನಿಂಗ್ ಅಂತ ಆಗೋದು. ಇಲ್ಲ ಅಂತಂದರೆ ಅದರಲ್ಲೂ ತುಂಬ ಕಮ್ಮಿನೇ ಬರುತ್ತೆ. ಆದರೆ ಲಾಂಗ್ ವಿಡಿಯೋಯಿಂದ ನೀವು ಜಾಸ್ತಿ ಅರ್ನಿಂಗ್ನ ಮಾಡ್ಕೊಬೋದು. ಯಾವ ಥರ ಅಂತಂದರೆ, ನೀವು ಲಾಂಗ್ ವಿಡಿಯೋನ ಸ್ವಲ್ಪ ಲೆಂತಿ ವಿಡಿಯೋನ ಹಾಕಬೇಕಾಗತ್ತೆ. ಹಾಗಂತ ಸುಮ್ಮನೆ ವಿಷಯನೇ ಇಲ್ಲದೆ ಲೆಂತಿ ವಿಡಿಯೋ ಹಾಕೋಕ್ಕಾಗಲ್ಲ. ಯಾವ ಥರ ಅಂತಂದರೆ, ಈಗ ಒಂದು ಅಂದ್ಕೊಳ್ಳಿ, ನೀವು 1 ರಿಂದ 3 ನಿಮಿಷದ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಅದರಲ್ಲಿ ನಿಮಗೆ ಮಿಡ್ ರೋಲ್ ಆ್ಯಡ್ ರನ್ ಆಗಲ್ಲ. ಮಿಡ್ ರೋಲ್ ಆ್ಯಡ್ ಯಾವಾಗ ಬರುತ್ತೆ ಅಲ್ಲ, ಆವಾಗಲೇ ನಿಮ್ಗೆ ಅರ್ನಿಂಗ್ ಜಾಸ್ತಿ ಆಗೋದು. ಮಿಡ್ ರೋಲ್ ಆ್ಯಡ್ ಬರಬೇಕು. ಅದು 1 ರಿಂದ 3 ನಿಮಿಷದ ವೀಡಿಯೋದಲ್ಲಿ ಬರಲ್ಲ. ಅದರಲ್ಲಿ ಡಿಸ್ಪ್ಲೇ ಆ್ಯಡ್ ಒಂದು ಶೋ ಆಗುತ್ತೆ. ಈಗ ನಾರ್ಮಲಾಗಿ ಕುಕಿಂಗ್ ಮಾಡೋರು ಅವ್ರದ್ದೆಲ್ಲನೂ ತುಂಬ ಲೆಂತ್ ವೀಡಿಯೋ ಮಾಡೋಕ್ಕಾಗಲ್ಲ. ಅವರು ಒಂದು 5 ರಿಂದ 6 ನಿಮಿಷ ಅಷ್ಟೇ ಮಾಡೋಕ್ಕಾಗತ್ತೆ. ಅವ್ರಿಗೆಲ್ಲ ಮಿಡ್ ರೋಲ್ ಆ್ಯಡ್ಗಳು ಬರಲ್ಲ. ಹಾಗಾಗಿ ಅವ್ರಿಗೆ ಡಿಸ್ಪ್ಲೇ ಆ್ಯಡಿಂದ ಮಾತ್ರನೇ ಅರ್ನಿಂಗ್ ಆಗೋದು. ಹಾಗಾಗಿ ಸ್ವಲ್ಪ ಕಮ್ಮಿ ಅರ್ನಿಂಗ್ ಆಗುತ್ತೆ ಅವರಿಗೆ. ಅದೇ ಥರ ನೀವೇನಾದರೂ ವಿಡಿಯೋನ ಒಂದು 5 ರಿಂದ 8 ನಿಮಿಷದ ತನಕ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. 8 ನಿಮಿಷ, ಮಿನಿಮಮ್ 8 ನಿಮಿಷ, ಅದಕ್ಕೂ ಕಮ್ಮಿ ಮಾಡೋದ್ರಲ್ಲಿ ನಿಮ್ಗೆ ಮಿಡ್ ರೋಲ್ ಆ್ಯಡ್ ಬರಲ್ಲ. 8 ನಿಮಿಷ ಅದ್ರ ಮೇಲೆ ವಿಡಿಯೋ ಏನಿರುತ್ತೆ ಅಲ್ಲ, ಆವಾಗ ನಿಮಗೆ ಮಿಡ್ ರೋಲ್ ಆ್ಯಡ್ ಬರುತ್ತೆ. ಒಂದು ಮಿಡ್ ರೋಲ್ ಆ್ಯಡ್ ಬರುತ್ತೆ. ಅದೇ ನೀವೇನಾದರೂ 8 ನಿಮಿಷದ ಮೇಲೆ 10 ನಿಮಿಷ, 12, 13, 15 ಇಷ್ಟರವರೆಗೂ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಆವಾಗ ನಿಮಗೆ 2 ಆ್ಯಡ್ಗಳು ರನ್ ಆಗುತ್ತೆ. ಅದರಲ್ಲಿ 2 ಅಂದರೆ 2 ಪಾರ್ಟಲ್ಲಿ ಆ್ಯಡ್ಗಳು ರನ್ ಆಗುತ್ತೆ. ಆ ಒಂದು ಪಾರ್ಟಲ್ಲಿ ಏನು ಆ್ಯಡ್ ರನ್ ಆಗುತ್ತೆ ಅಲ್ಲ, ಅದು ನಿಮ್ಮ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಕಂಟೆಂಟ್ ಏನಾದರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಿಮ್ಮದು ಆ ಥರ ಏನಾದರೂ ಕಂಟೆಂಟ್ ಇತ್ತು ಅಂತಂದಾಗ ಆವಾಗ ನಿಮಗೆ ಆ ಆ್ಯಡಲ್ಲಿ ನಿಮಗೆ ಒಂದರಲ್ಲೇನೇ ಒಂದೊಂದು ಸರಿ 2, 3 ಆ್ಯಡ್ಗಳು ಈ ಥರ ಕೊಡ್ತಾರೆ. ಆ ಆ್ಯಡ್ಗಳು ಕೂಡ ಏನಾದರೂ ನಾನ್ ಸ್ಕಿಪೇಬಲ್ ಆ್ಯಡ್ಗಳು ಬಂದಿದೆ ಅಂತ ಅಂದ್ಕೊಳ್ಳಿ, ಆವಾಗ ಇನ್ನೂ ಚೆನ್ನಾಗಿ ಅರ್ನಿಂಗ್ ಆಗುತ್ತೆ. ನಾನ್ ಸ್ಕಿಪೇಬಲ್ ಆ್ಯಡ್ ಬಂದಾಗ ಯಾರೂ ಅದನ್ನು ಸ್ಕಿಪ್ ಮಾಡೋಕ್ಕೆ ಆಗಲ್ಲ. ಸ್ಕಿಪ್ ಮಾಡದೆ ಆ್ಯಡ್ನ ನೋಡಲೇಬೇಕಾಗತ್ತೆ. ಆ ಆ್ಯಡ್ಗಳು ಎಷ್ಟು ಲೆಂತಲ್ಲಿರುತ್ತೆ ಅಲ್ಲ, ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಆ ಆ್ಯಡ್ಗಳೇನಾದರೂ ಕೆಲವೊಂದು ಸರಿ ಈ ಪಾಡ್ಕಾಸ್ಟ್ಗಳನ್ನೆಲ್ಲ ಆ್ಯಡ್ಗಳು ಹಾಕ್ಬಿಟ್ಟಿರ್ತಾರೆ, ಆವಾಗ ಒಂದು ಅರ್ಧ ಗಂಟೆಯಷ್ಟು ಆ್ಯಡ್ಗಳು, ಅದು ನಾವು ಸ್ಕಿಪ್ ಮಾಡಿಬಿಡ್ತೀವಿ. ಅಂಥ ಆ್ಯಡ್ಗಳು ಬಂದಾಗೆಲ್ಲ ಸ್ಕಿಪ್ಪೇಬಲ್ ಕೊಟ್ಟಿರ್ತಾರೆ ಅಲ್ವಾ, ಸ್ಕಿಪ್ ಮಾಡಿಬಿಡ್ತೀವಿ. ಅಂಥದನ್ನೆಲ್ಲ ಯಾರಾದರೂ ಸ್ಕಿಪ್ ಮಾಡದೆ ಅದು ಹಾಗೆ ಏನಾದರೂ ರನ್ ಆಗ್ತಿತ್ತು ಅಂತ ಅಂದ್ಕೊಳ್ಳಿ, ಆವಾಗ ಅರ್ನಿಂಗ್ ಜಾಸ್ತಿನೇ ಆಗುತ್ತೆ. ಆ ಥರ ಯಾರೂ ಮಾಡಲ್ಲ. ಅದೆಲ್ಲ ಸ್ಕಿಪ್ಪೇಬಲ್ ಬರೋದ್ರಿಂದ ಸ್ಕಿಪ್ ಮಾಡಿಬಿಟ್ಟು, ಕೆಲವೊಂದು ಸರಿ ಸಾಂಗ್ಗಳೆಲ್ಲ ಬಂದಿರ್ತವೆ ಆ್ಯಡ್ಗಳಲ್ಲಿ, ನೋಡಿರ್ತೀರ ನೀವು. ಆ ಸಾಂಗ್ಗಳು ಒಂದು 3 ನಿಮಿಷದ ಸಾಂಗ್ಗಳೇ ರನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಏನಾದರೂ ಸ್ಕಿಪ್ ಮಾಡಿಬಿಟ್ವಿ ಅಂತಂದರೆ ಅದು ಕಮ್ಮಿ ಆಗಿಬಿಡುತ್ತೆ. ಅದು ಸ್ಕಿಪ್ ಮಾಡದೆ ನೋಡಬೇಕು. ಅದಕ್ಕೆ ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ, ವೀಡಿಯೋನಾಗಲಿ ಆ್ಯಡ್ನಾಗಲಿ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳೋದು ಇದಕ್ಕೇನೆ. ಅದಾದಮೇಲೆ ಇನ್ನೂ ಜಾಸ್ತಿ ಲೆಂತ್ ಹಾಕ್ತೀವಿ, ಒಂದು 20 ಮಿನಿಟ್ಸ್ ಮೇಲೆ ಹಾಕ್ತೀವಿ ಅಂತಂದರೆ ಅದರಲ್ಲೂ ನಿಮಗೆ 2 ರಿಂದ 3 ಆ್ಯಡ್ಗಳು ಬರೋ ಚಾನ್ಸಸ್ ಕೂಡ ಇರುತ್ತೆ. ಅದರಲ್ಲೂ ಕೂಡ ಒಂದೊಂದರಲ್ಲೇ ನಿಮಗೆ 2, 3 ಆ್ಯಡ್ಗಳು ಬರೋದು ಇರುತ್ತೆ. ಫಸ್ಟ್ 2 ಆ್ಯಡ್ಗಳು ನಾನ್ ಸ್ಕಿಪೇಬಲ್ ಇರುತ್ತೆ, 3ನೇ ಆ್ಯಡ್ ಬಂದು ಸ್ಕಿಪೇಬಲ್ ಇರುತ್ತೆ. ಈ ಥರ ಆ್ಯಡ್ಗಳು ಬರುತ್ತೆ ಆಯಿತಾ. ಇದರಲ್ಲಿ ನಿಮಗೆ ಡಿಸ್ಪ್ಲೇ ಆ್ಯಡ್ ಬರಬೇಕು, ಮಿಡ್ ರೋಲ್ ಆ್ಯಡ್ಗಳು ಬರಬೇಕು. ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ, ಈಗ ಮಿಡ್ ರೋಲ್ ಆ್ಯಡ್ಗಳೇನಿದೆ ಅಲ್ಲ,
ಅದನ್ನು ನಾವೇ ಬೇಕಾದರೆ ಸೆಟ್ ಮಾಡ್ಕೊಬೋದು. ನಮ್ಮ ವಿಡಿಯೋ ಎಷ್ಟು ಲೆಂತಲ್ಲಿದೆ ಆ ವಿಡಿಯೋಗೆ ನಾವು ಎಷ್ಟು ಆ್ಯಡ್ಗಳನ್ನ ಹಾಕ್ಬೋದು, ಯಾವ್ಯಾವ ಪಾರ್ಟಲ್ಲಿ ಈ ಕೆಲವೊಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವಂಥ ಪಾರ್ಟ್ ಇರುತ್ತೆ, ಅಲ್ಲಿ ಕರೆಕ್ಟಾಗಿ ಕಟ್ ಮಾಡಿ ನಾವೇ ನಮ್ಮ ಆ್ಯಡ್ಗಳನ್ನ ಸೆಟ್ ಮಾಡ್ಕೊಬೋದು ವಿಡಿಯೋದಲ್ಲಿ. ಈ ಆಪ್ಷನ್ ಒಂದಿದೆ, ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಯೂಟ್ಯೂಬಲ್ಲಿ ಇದೊಂದಿದೆ ಅಂತ ಅಂದ್ಬಿಟ್ಟು. ಈ ಥರನೂ ಇದೆ. ನಮ್ಮ ವಿಡಿಯೋಗೆ ನಮಗೆ ಬೇಕಾಗಿರೋ ಆ್ಯಡ್ಗಳನ್ನ ನಾವೇ ಹಾಕ್ಕೊಬೋದು. ಎಲ್ಲೆಲ್ಲಿಗೆ ಬೇಕೋ ಎಷ್ಟು ಆ್ಯಡ್ ಬೇಕೋ ಅಷ್ಟು ಆ್ಯಡ್ ಕೂಡ ಹಾಕ್ಕೊಬೋದು. ನೀವು 20-30 ಒಂದೇ ವಿಡಿಯೋದಲ್ಲಿ ಆ್ಯಡ್ಗಳನ್ನು ಕೂಡ ಹಾಕ್ಕೋಬೋದು, ಅಷ್ಟಿದೆ. ಆದರೆ ಅದನ್ನು ನಾವು ಹಾಕೋಕ್ಕಾಗಲ್ಲ. ಯಾಕೆ ಅಂತಂದರೆ ನಮ್ಮ ವಿಡಿಯೋ ನೋಡೋದೇ ತುಂಬ ಕಮ್ಮಿ ಜನ ಆಗಿರೋದ್ರಿಂದ ನಾವು ಆ್ಯಡ್ಗಳು ಜಾಸ್ತಿ ಏನಾದರೂ ಬಂತು ಅಂತಂದರೆ ಅವ್ರ ವಿಡಿಯೋಗಳನ್ನೇ ನೋಡಲ್ಲ. ಹಾಗಾಗಿ ನಾವು ದುಡ್ಡುಗೋಸ್ಕರ ಅಷ್ಟು ಆ್ಯಡ್ಗಳನ್ನ ನಾವು ಹಾಕೋಕ್ಕಾಗಲ್ಲ. ಆ ಥರ ಯಾವಾಗ ಹಾಕ್ಬೋದು ಅಂತಂದರೆ ನಮ್ಮ ವಿಡಿಯೋ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ವಿಡಿಯೋ ಯುನೀಕ್ ಆಗಿದೆ, ಯಾರೂ ಮಾಡದೇ ಇರೋಂಥ ವಿಡಿಯೋ ನಾವು ಮಾಡಿದ್ದೀವಿ. ಹಾಗಿದ್ದಾಗ ನೋಡೋರು 100% ಅವರು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡ್ತಾರೆ ಅಂತಂದಾಗ ನೀವು ಎಷ್ಟು ಆ್ಯಡ್ಗಳು ಬೇಕಾದರೂ ನೀವೇ ಸೇರಿಸ್ಕೊಬೋದು ನಿಮ್ಮ ವಿಡಿಯೋದಲ್ಲಿ. ಆವಾಗ ನಿಮಗೆ ಅರ್ನಿಂಗ್ ನೋಡಿ ಒಂದೇ ವಿಡಿಯೋದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಅರ್ನಿಂಗ್ ಆಗುತ್ತೆ. ಅಷ್ಟು ನಿಮಗೆ ಎಷ್ಟು ವ್ಯೂಸ್ ಹೋಗುತ್ತೆ ಅಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಎಷ್ಟು ನಾವು ಆ್ಯಡ್ಗಳನ್ನ ಹಾಕಿರ್ತೀವಿ, ಅದರಲ್ಲಿ ಎಷ್ಟು ಆ್ಯಡ್ಗಳನ್ನ ಸ್ಕಿಪ್ ಮಾಡದೆ ನೋಡಿರ್ತಾರೆ, ಇದೆಲ್ಲನೂ ಡಿಪೆಂಡ್ ಆಗಿರುತ್ತೆ. ಈ ಥರ ಇರುತ್ತೆ. ನಾವು ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡನ್ನ ಮಾಡ್ಬೋದು ಅಂತಂದರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ಆದರೆ ನಮ್ಮ ವಿಡಿಯೋ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ನಮ್ಮ ವಿಡಿಯೋನ ನೋಡೋರು ಕಂಪ್ಲೀಟಾಗಿ ನೋಡ್ತಾರೆ ಅನ್ನೋ ಗ್ಯಾರಂಟಿ ಇದ್ದಾಗ ಮಾತ್ರ ನಾವು ಮಿಡ್ರೋಲ್ ಆ್ಯಡ್ನ ಹಾಕ್ಕೊಳಕ್ಕಾಗತ್ತೆ. ಸುಮ್ಮನೆ ಹಾಕ್ಕೊಂಡ್ವಿ ಅಂತಂದರೆ ಯಾರೂ ವಿಡಿಯೋನೇ ನೋಡಲ್ಲ, ಆಮೇಲೆ ನೆಕ್ಸ್ಟ್ ಹಾಕೋ ವಿಡಿಯೋ ಕೂಡ ಯಾರೂ ನೋಡಲ್ಲ. ಹಂಗೆ ಮಾಡೋಕ್ಕೋದ್ರೆ ಅದು ನಮ್ಮ ಕಂಟೆಂಟ್ ಹೆಂಗೆ ಅಂತಂದರೆ ಬೇರೆಯವ್ರಿಗಿಂತ ವಿಭಿನ್ನವಾಗಿದೆ. ಯಾರೂ ಮಾಡೇ ಇಲ್ಲ ನಮ್ಮ ಕಂಟೆಂಟು, ನಾವು ಮಾಡಿರೋ ಥರ ಇನ್ನೊಬ್ರು ಯಾರೂ ಮಾಡೇ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮಗಿರುತ್ತಲ್ಲ, ಆವಾಗ ನಾವು ಮಿಡ್ರೋಲ್ ಆ್ಯಡ್ನ ಸೇರಿಸ್ಕೊಬೋದು. ಹಾಗಂತ 20-30 ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ಅದು ಹಾಗಾಗಲ್ಲ. ಬೇಕಿದ್ರೆ ನೀವು ನಿಮ್ಮ ವಿಡಿಯೋಗೆ ಒಂದು 3-4 ಆ್ಯಡ್ಗಳು, ಒಂದು 5 ಆ್ಯಡ್ಗಳ ತನಕನೂ 5 ಪಾರ್ಟ್ ಆಗಿ ಆ್ಯಡ್ಗಳ ತನಕನೂ ನೀವೇ ಅಡ್ಜಸ್ಟ್ ಮಾಡ್ಕೊಬೋದು. ನಿಮ್ಮ ವಿಡಿಯೋ ಲೆಂತ್ ಮೇಲೆ ನೀವೊಂದು 20 ಮಿನಿಟ್ಸ್ ತನಕ ಅಥವಾ 20-30 ಮಿನಿಟ್ಸ್ ತನಕ ಈ ಥರ ಎಲ್ಲ ಏನಾದರೂ ವೀಡಿಯೋಗಳನ್ನ ಮಾಡಿದ್ದೀರಾ ಅಂತಂದಾಗ ಆವಾಗ ಬೇಕಿದ್ರೆ ನೀವೇ ಪಾರ್ಟ್ ಬೈ ಪಾರ್ಟು ಒಂದಷ್ಟು ಮಧ್ಯದಲ್ಲಿ ಎಷ್ಟು ಬೇಕೋ ಅಷ್ಟು ಆ್ಯಡ್ಗಳನ್ನ ಹಾಕ್ಕೋಬೋದು. ಆಯಿತಾ? ನಮ್ಮ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾರೆ ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಇದ್ದಾಗ. ಇಲ್ಲ ಅಂತಂದ್ರೂ ಏನು ಇದು ಟೆನ್ಷನ್ ಇಲ್ಲ. ಈಗ ನಮ್ಮ ಕಂಟೆಂಟ್ ಕರೆಕ್ಟಾಗಿದೆ ಅಂತ ಅಂದ್ಕೊಳ್ಳಿ, ಚೆನ್ನಾಗಿದೆ, ಅವ್ರು ನೋಡ್ತಾರೆ ಜನ ಅಂತ ಇದ್ದಾಗ ಆವಾಗಲೂ ಕೂಡ ಯೂಟ್ಯೂಬೇ ನಮಗೆ ಚೆನ್ನಾಗಿರೋ ಆ್ಯಡ್ಗಳನ್ನ ಕೊಡ್ತಾರೆ. ಇನ್ನೊಂದು ವಿಷಯ ಏನು ಅಂತಂದರೆ ನಮಗೆ ಏನಾದರೂ ಫಾರಿನ್ ಆ್ಯಡ್ಗಳು ರನ್ ಆಗ್ತಿದ್ದಾಗ ನಮ್ಮ ವೀಡಿಯೋಗಳನ್ನ ಯಾರಾದರೂ ಫಾರಿನಲ್ಲಿ ನೋಡ್ತಿದ್ದಾರೆ ಅಂತಂದಾಗ ಆವಾಗ ನಮಗೆ ಪ್ರೀಮಿಯಮ್ ಅಂತ ಒಂದು ತೋರಿಸ್ತಾ ಇರುತ್ತೆ, ನೋಡಿರ್ತೀರ ನೀವು. ಅದರಲ್ಲೂ ಕೂಡ ನಮಗೆ ಅರ್ನಿಂಗ್ ಆಗುತ್ತೆ ಗೊತ್ತಾ. ಅದು ಫಾರಿನ್ನಲ್ಲಿ ಯಾರಾದರೂ ನಮ್ಮ ವೀಡಿಯೋನ ನೋಡಿ ಆ ಆ್ಯಡ್ನ ಏನಾದರೂ ಕ್ಲಿಕ್ ಮಾಡಿದ್ದಾರೆ ಅಂದಾಗ ನಮಗೆ ಪ್ರೀಮಿಯಮ್ ಬರೋದು, ಈ ಥರ ಕೂಡ ಇರುತ್ತೆ. ಆ ಥರ ಫಾರಿನ್ ಕಂಟ್ರಿಗೆ ನಮ್ಮ ವೀಡಿಯೋ ಹೋಗಬೇಕು ಅಂತಂದರೆ ನಮ್ಮ ವೀಡಿಯೋ ಅಷ್ಟೇ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಕಂಟೆಂಟು ಅಷ್ಟೇ ಯುನೀಕ್ ಆಗಿರಬೇಕು. ಅವಾಗ ಮಾತ್ರ ವೈರಲ್ ಹೋದಾಗ ಫಾರಿನ್ ಕಂಟ್ರೀಸಲ್ಲೂ ಕೂಡ ನಮ್ಮ ವಿಡಿಯೋಗಳನ್ನ ನೋಡೋ ಚಾನ್ಸಸ್ ಇರುತ್ತೆ. ಆ ಥರ ನಾವು ವಿಡಿಯೋಗಳನ್ನ ಮಾಡಬೇಕಾಗತ್ತೆ. ಇನ್ನು ಅದಾದಮೇಲೆ ನಮಗೆ ಹೆಚ್ಚು ದುಡ್ಡು ಬರಬೇಕು, ಯೂಟ್ಯೂಬಿಂದ ಹೆಚ್ಚು ಸಂಪಾದನೆ ಮಾಡಬೇಕು ಅಂತಿದ್ರೆ, ಈಗ ನಾವು ಕನ್ನಡದಲ್ಲಿ ಏನು ವಿಡಿಯೋ ಮಾಡಿರ್ತೀವಿ ಅಲ್ಲ, ಅದೇ ವಿಡಿಯೋ ಏನಾದರೂ ಹಿಂದಿನಲ್ಲಿ ಮಾಡಿದ್ದೀವಿ ಅಂತಂದರೆ 1ಕ್ಕೆ 2ರಷ್ಟು ಅರ್ನಿಂಗ್ ಆಗುತ್ತೆ. ಈ ಕನ್ನಡದಲ್ಲಿ ಎಷ್ಟು ಅರ್ನಿಂಗ್ ಆಗುತ್ತೆ ಅಲ್ಲ ಅದಕ್ಕೆ ಡಬಲ್ ಅರ್ನಿಂಗು ಹಿಂದಿನಲ್ಲಾಗತ್ತೆ. ಅದೇ ವಿಡಿಯೋ ಇಂಗ್ಲೀಷಲ್ಲಿ ಮಾಡ್ತೀವಿ ಅಂತಂದಾಗ ಅದಕ್ಕೆ 4 ಟೈಮ್ಸಲ್ಲಿ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಹಾಗಂತ ಹೇಳಿ ನಾವು ನಮ್ಮ ಭಾಷೆನ ಬಿಟ್ಟು ನಾವು ಹಿಂದಿ ಇಂಗ್ಲೀಷ್ಗೆ ಜಂಪ್ ಆಗಿ ಅಂತ ನಾನು ಹೇಳ್ತಿಲ್ಲ, ಹಂಗೆ ಮಾಡೋಕ್ಕೂ ಆಗಲ್ಲ. ಯಾಕೆ ಅಂದರೆ ನೋಡೋರು ನಮ್ಮ ಆಡಿಯನ್ಸ್ ಕನ್ನಡದವರೇ ಆಗಿರೋದ್ರಿಂದ ನಾವು ಬೇರೆ ಲ್ಯಾಂಗ್ವೇಜಲ್ಲಿ ವೀಡಿಯೋಗಳನ್ನ ಮಾಡಿದ್ರೆ ಆಮೇಲೆ ಯಾರು ನೋಡೋದೇ ಇಲ್ಲ ನಮ್ಮ ವೀಡಿಯೋನ. ಅದು ಯಾವಾಗ ಮಾಡ್ಬೋದು ಅಂತಂದರೆ ನಿಮ್ಮ ಕಂಟೆಂಟ್ ಏನಾದರೂ ಗ್ಲೋಬಲಿ ಇತ್ತು ಅಂತಂದರೆ, ಅಂದರೆ ನಿಮ್ಮ ಕಂಟೆಂಟಲ್ಲಿ ಏನೋ ವಾಯ್ಸು ಬೇಕಿಲ್ಲ, ಫೇಸು ಬೇಕಿಲ್ಲ, ಕಂಟೆಂಟ್ ಮಾತ್ರ ಇದೆ. ಕೆಲವೊಂದು ಕಂಟೆಂಟ್ಗಳನ್ನ ನೋಡಿರ್ತೀರ ನೀವು. ಈಗ ಏನೋ ಫ್ಯಾಷನ್ ಶೋ ಮಾಡೋದನ್ನೆಲ್ಲ ವೀಡಿಯೋಗಳನ್ನ ಮಾಡಿರ್ತಾರೆ. ಆಮೇಲೆ ಈ ಕ್ರಾಫ್ಟ್ಗಳು, ಈ ಏನೋ ಹ್ಯಾಂಡ್ ಮೇಡು DIY ಕ್ರಾಫ್ಟ್ಗಳು ಮಾಡ್ತಾ ಇರ್ತಾರೆ. ಅಂಥದಕ್ಕೆಲ್ಲ ವಾಯ್ಸ್ ಇಲ್ಲದೆ ಮತ್ತು ಫೇಸ್ ಇಲ್ಲದೆ ಮಾಡ್ಬೋದಲ್ಲ. ಅಂದರೆ ವಾಯ್ಸ್ ಇಲ್ಲ ಅಂದ ತಕ್ಷಣ ಮ್ಯೂಸಿಕ್ ಹಾಕಿ ಅಂತಲ್ಲ, ಮ್ಯೂಸಿಕ್ ಎಲ್ಲ ಹಾಕಬಾರ್ದು. ಇದು ಏನೋ ಒರಿಜಿನಲ್ ವಾಯ್ಸ್ ಇರುತ್ತೆ. ಈಗ ಅಲ್ಲಿ ಏನು ವರ್ಕ್ ಮಾಡ್ತಿರ್ತಾರೆ ಆ ವರ್ಕದು, ಈಗ ಪೇಪರ್ ಕಟ್ಟಿಂಗ್ ಮಾಡ್ತಾ ಇರೋದು ಅದ್ರದ್ದೆಲ್ಲ ಸೌಂಡ್ ಏನು ಬರ್ತಿರುತ್ತೆ, ಕಟ್ ಮಾಡೋವಾಗ ಏನು ಸೌಂಡ್ ಬರುತ್ತೆ ಅದು ಒರಿಜಿನಲ್ ಸೌಂಡು, ಅದು ಹಂಗಂಗೆ ಇರುತ್ತೆ ಅಲ್ಲ, ಅದು ಗ್ಲೋಬಲಿ ಆಗಿರುತ್ತೆ. ಅಂಥ ವೀಡಿಯೋಗಳನ್ನ ಮಾಡಿದಾಗ ನಿಮ್ಮ ವೀಡಿಯೋಗಳು ಫಾರಿನ್ ಕಂಟ್ರೀಸ್
ಪ್ಲೇಸಲ್ಲೂ ನೋಡೋ ಚಾನ್ಸಸ್ ಇರುತ್ತಲ್ಲ, ಅಂಥೋದಕ್ಕೆ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಆ ಥರ ಏನಾದರೂ ನಾನು ಸುಮಾರು ನೋಡಿದೆ ಅಂಥದನ್ನು, ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಸಣ್ಣ ಸಣ್ಣ ಪಾರ್ಟ್ಸ್ಗಳನ್ನ ತೊಗೊಂಡು ಒಂದು ಕಾರ್ನ ರೆಡಿ ಮಾಡೋದಿರಬೇಕು, ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡೇ ಒಂದು ಕಾರ್ನ ಮಾಡೋದಿರ್ಬೋದು, ಒಂದು ಸೈಕಲ್ನ ಮಾಡೋದಿರ್ಬೋದು, ಒಂದು ಬಸ್ನ ಮಾಡೋದಿರ್ಬೋದು. ಕಾರ್ಡ್ಬೋರ್ಡ್ ಶೀಟಲ್ಲಿ ಕಟಿಂಗ್ ಮಾಡಿ ಅದನ್ನೆಲ್ಲ ಅಂಟಿಸಿ ಎಲ್ಲ ಮಾಡೋವಾಗ ಸೌಂಡ್ ಏನು ಒರಿಜಿನಲ್ ಸೌಂಡ್ ಇರುತ್ತೆ ಅಲ್ಲ, ಅದು ಹಾಗೆ ಇದ್ದಾಗ ಅದರಲ್ಲಿ ನೀವು ವಾಯ್ಸ್ ಓವರ್ ಕೊಡೋ ಅವಶ್ಯಕತೆಯೂ ಇರಲ್ಲ, ಮತ್ತು ನಿಮ್ಮ ಫೇಸ್ ತೋರಿಸೋ ಅವಶ್ಯಕತೆಯೂ ಇರಲ್ಲ. ಹಾಗೆ ಮಾಡ್ತಾ ಇರೋದನ್ನ ಮಾತ್ರ ತೋರಿಸ್ತಾ ಇರ್ತೀರ ಅಷ್ಟೇನೆ ಕ್ರಾಫ್ಟನ್ನ. ಅಂಥದ್ದಿದ್ದಾಗ ಅದೆಲ್ಲನೂ ಗ್ಲೋಬಲ್ ಆಗಿರುತ್ತೆ. ಯಾಕಂದರೆ ಅದಕ್ಕೆ ವಾಯ್ಸು ಇಲ್ಲ, ಫೇಸು ಇಲ್ಲ, ಯಾರು ಬೇಕಾದರೂ ನೋಡೋ ಅಂಥದ್ದಾಗಿರುತ್ತೆ ಅಲ್ಲ, ಅದಕ್ಕೆ ಜಾಸ್ತಿ ಅರ್ನಿಂಗ್ ಆಗುತ್ತೆ. ಅಂಥದ್ದನ್ನು ಬೇಕಿದ್ರೆ ನೀವು ಅದು ಯೂನಿಕ್ಕಾಗಿ ಯಾರೋ ಮಾಡದೇ ಇರೋ ಅಂಥದ್ದನ್ನು ಏನೋ ನೀವು ಮಾಡ್ತಿದ್ದೀರಾ ಅಂತಂದಾಗ, ಇವಾಗ ಯಾವುದೋ ಒಂದು ವಸ್ತುನೇ ಕ್ರಾಫ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅದನ್ನು ಯಾರು ಕ್ರಿಯೇಟೇ ಮಾಡಿರಬಾರ್ದು, ನೀವು ಮಾತ್ರನೇ ಮಾಡ್ತಿದ್ದೀರಾ ಅಂತಂದಾಗ ಅವಾಗ ಆ ವಿಡಿಯೋ ವೈರಲ್ಲು ಹೋಗುತ್ತೆ, ಮತ್ತು ಅದರಿಂದ ಚೆನ್ನಾಗಿ ಅರ್ನಿಂಗ್ ಕೂಡ ಆಗುತ್ತೆ. ಈ ಥರ ಇರುತ್ತೆ. ಯೂಟ್ಯೂಬಲ್ಲಿ ಹೆಚ್ಚು ದುಡ್ಡು ಮಾಡಬೇಕು ಅಂತಂದರೆ ಮಾಡ್ಬೋದು, ನಮ್ಮ ಕೈಯಲ್ಲೇ ಇರುತ್ತೆ. ನಮ್ಮ ಕಂಟೆಂಟ್ ಯುನಿಕ್ ಆಗಿದೆ ಅಂತಂದಾಗ ನಾವೇ ನಮ್ಮ ಕಂಟೆಂಟ್ಗೆ ಆ್ಯಡ್ಗಳನ್ನ, ಮಿಡ್ ರೋಲ್ ಆ್ಯಡ್ಗಳನ್ನ ಸೆಟ್ ಮಾಡಿಕೊಂಡು ಅರ್ನಿಂಗ್ನ ಜಾಸ್ತಿ ಮಾಡ್ಕೊಬೋದು. ಈ ಥರ ತುಂಬ ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳೇ ಮಾಡ್ತಾರೆ ಆಯಿತಾ. ಅವರ ವೀಡಿಯೋಗಳಿಗೆ ಆ್ಯಡ್ಗಳನ್ನ ಅವರೇ ಸೇರಿಸ್ಕೊಂಡು ಮಾಡ್ಕೊತಾರೆ. ಈ ಥರ ಇರುತ್ತೆ ಅರ್ನಿಂಗ್ದು. ನಿಮ್ಮ ಕಂಟೆಂಟು ಕೂಡ ಅದೇ ಥರ ಯೂನಿಕ್ ಆಗಿದೆ ಅಂತಂದರೆ ನೀವು ಕೂಡ ಟ್ರೈ ಮಾಡಿ, ಯೂಟ್ಯೂಬಿಂದ ಚೆನ್ನಾಗಿ ಅರ್ನಿಂಗ್ ಮಾಡಿ ಆಯಿತಾ. ಇದು ಇವತ್ತಿನ ವಿಷಯ. ಆಮೇಲೆ ಇದಕ್ಕೆ ಕೆಲವರು ಕಮೆಂಟ್ಗಳು ಹಾಕ್ತಾರೆ, ನೀನು ಮಾಡಮ್ಮ ಅಂತಂದ್ಬಿಟ್ಟು. ನಾನು ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ. ಯಾರೋ ಒಬ್ಬರು ಕಮೆಂಟಲ್ಲಿ ಹಾಕಿದರು ನಿನ್ನೆ, ನಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗಿದೆ, ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹಾಕಿದ ವಿಡಿಯೋದಲ್ಲಿ, ವ್ಯೂಸ್ಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ ಅಲ್ವಾ ಅಂತ ಅಂದ್ಬಿಟ್ಟು. ನಾನು ವ್ಯೂಸ್ಗೋಸ್ಕರ ಅಲ್ಲಿ ಮಾಡಬಾರದನ್ನೇನು ಮಾಡಿಲ್ಲ. ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಇನ್ಫಾರ್ಮೇಷನ್ ಹೇಳಿದ್ದೀನಿ ಬಿಟ್ಟರೆ ಅದರಲ್ಲಿ ನಾನು ಬೇರೆ ಏನೂ ತೋರಿಸಿಲ್ಲ, ಬೇರೆ ಏನೂ ಹೇಳಿಲ್ಲ. ಅದರಲ್ಲೂ ನಾನು ಯೂಟ್ಯೂಬ್ ಬಗ್ಗೆನೇ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಟ್ಟೆ ನಾನು ಹೋಗಿರೋದು. ಈ ಥರ ಕಮೆಂಟ್ ಬರುತ್ತೆ. ಇಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ, ನೀವು ಇದನ್ನು ಯೂಸ್ ಮಾಡ್ಕೊಬೋದು, ಟ್ರೈ ಮಾಡ್ಬೋದು. ನಾನು ಹೇಳಿರೋ ಪಾಯಿಂಟ್ಸ್ಗಳಿಂದ ನೀವು ಅದರಿಂದ ಏನಾದರೂ ಒಂದು ಇಂಪ್ರೂವ್ಮೆಂಟ್ನ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಬಿಟ್ಟರೆ ಅದಕ್ಕೆ ವಾಪಸ್ ನನಗೆ ಹೇಳೋದಲ್ಲ, ನೀವೇ ಮಾಡ್ಕೊಳ್ಳಿ, ನೀವೇ ಮಾಡ್ಕೊಂಡು ತೋರಿಸ್ಕೊಳ್ಳಿ, ಈ ಥರ ಎಲ್ಲ ಹೇಳೋದಲ್ಲ. ಬರುತ್ತೆ ಕಮೆಂಟ್ ಅದೇ ಥರನೇ, ಏನು ಮಾಡೋಕ್ಕಾಗಲ್ಲ ಅಂತ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಏನೋ ಹೊಸಬರಿಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಬೇಕಿದ್ರೆ ಈ ಥರ ಕೂಡ ಮಾಡ್ಕೊಬೋದು ವೀಡಿಯೋಗಳಿಗೆ, ಈ ಥರ ಲೆಂತಿ ವೀಡಿಯೋಗಳಿಗೆ ನಮ್ಮ ಆ್ಯಡ್ಗಳನ್ನ ನಾವೇ ಬೇಕಿದ್ರೆ ಸೆಟ್ ಮಾಡ್ಕೊಬೋದು. ಅರ್ನಿಂಗ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಇದೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಓಕೆ, ಇದನ್ನು ಯಾರ್ಯಾರು ಅರ್ಥ ಮಾಡ್ಕೊತಿರೋ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಾ ಏನು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿರೋಷ್ಟು ವಿಷಯನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೂ ಇನ್ನೂ ಏನಾದರೂ ಗೊತ್ತಿತ್ತು ಅಂತಂದರೆ ನನಗೆ ಹೇಳಿ, ಜೊತೆಲಿ ನಾನೇನಾದರೂ ಮಿಸ್ಟೇಕಾಗಿ ಮಾತಾಡಿದರೂ ಕೂಡ ನನಗೆ ಹೇಳಿ ಆಯಿತಾ. ಇವತ್ತಿನ ವಿಡಿಯೋ ಕೂಡ ಇಷ್ಟೇನೇ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.